ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಧು ಕೋಕಿಲ. ನಮ್ಮ ದೇಶವನ್ನು ನನಗೆ ತುಂಬ ಹೆಮ್ಮೆ. ನಮ್ಮ ಮಿಲಿಟರಿಯವರು ಅಂದ್ರೇ ಎಮೋಷನ್. ಈ ಥರ ದೇಶದ ರಕ್ತ ಇದೆಯಲ್ಲ, ಅದು ಯಾವಾಗಲೂ ಕುದಿತಾನೇ ಇರ್ತದೆ. ಹೌದಲ್ವಾ ಸರ್? ನಮ್ಮ ತಾತ ಕೂಡ ಅವರ ಹೆಸರು ಮೈಕೇಲ್ ಅಂತ. ಎದೆಯಲ್ಲಿ 3 ಗುಂಡು ಹಾಗೆ ಇತ್ತು. ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಅವರು ಗುಂಡನ್ನು ಹೊಟ್ಟೆಯಲ್ಲಿ ಇಟ್ಕೊಂಡೇ ತಿರೋದ್ರು. ಅವರು ಕೂಡ ಮಿಲಿಟರಿ ಯೋಧರು. ನಿಮಗೆಲ್ರಿಗೂ ಒಂದು ಹಾಡು ಹೇಳಬೇಕು ಅಂತ ನನ್ನ ಆಸೆ. ಈಗ ಹಾಡ್ತೀನಿ. ದಯವಿಟ್ಟು ಇವತ್ತು ನಮ್ಮ ಮಾಜಿ ಸೈನಿಕರೇನು ಬಂದಿದ್ದೀರಿ, ಇದು ಸೇನೆಯ ಗೌರವ ಕೊಡ್ತಿರೋ ಒಂದು ಮೊಟ್ಟ ಮೊದಲೇ ಬಾರಿಗೆ ಈ ತರ ಮಾಡ್ತಿದ್ರೆ ಖುಷಿ ಪಡಬೇಕು. ಇಲ್ಲಿ ನಾವು ಮನವಿ ಕೊಡೋದು, ಅದು ಈ ಕಾರ್ಯಕ್ರಮ ಮುಗಿದ ನಂತರ ಏನಾದ್ರು ಮನವಿ ಕೊಡಿ. ಸೆಂಟ್ರ್ನಲ್ಲಿ ಈ ಕಾರ್ಯಕ್ರಮನ ಹಾಳು ಮಾಡೋದಂತ ಕೆಲಸ ನಮ್ಮ ಸೈನಿಕರೇ ಮಾಡಬಾರ್ದು. ದಯವಿಟ್ಟು ನಾನು ಕೇಳ್ಕೊಳ್ಳೋದು, ಒಬ್ಬ ರಾಜ್ಯಾಧ್ಯಕ್ಷನಾಗಿ ಇದೊಂದು ಗೌರವ ಕೊಡ್ತಿರೋದ್ರಿಂದ, ಫಸ್ಟ್ ಟೈಮ್ಗೂ ಈ ತರ ಗೌರವ ಕೊಡ್ತೀವಿ. ಇಡೀ ರಾಜ್ಯದಿಂದ ಎಲ್ಲರೂ ಬಂದಿದ್ದೀರಿ. ನಿಮ್ದು ಏನಾದ್ರು ಮನವಿ ಇದ್ರೆ, ನಿಮ್ಮೇನಾದ್ರು ಮಾತಾಡೋದಿದ್ರೆ ದಯವಿಟ್ಟು, ಅವ್ರು ಯಾವ ಜಿಲ್ಲೆಯವ್ರು ಗೊತ್ತಿಲ್ಲ, ಅವ್ರು ಯಾವ ಜಿಲ್ಲೆಯವರು ದಯವಿಟ್ಟು ಯಾರು ಇಲ್ಲ, ದಯವಿಟ್ಟು ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಧು ಕೋಕಿಲ. ನಮ್ಮ ದೇಶವನ್ನು ನನಗೆ ತುಂಬ ಹೆಮ್ಮೆ. ನಮ್ಮ ಮಿಲಿಟರಿಯವರು ಅಂದ್ರೇ ಎಮೋಷನ್. ಈ ಥರ ದೇಶದ ರಕ್ತ ಇದೆಯಲ್ಲ, ಅದು ಯಾವಾಗಲೂ ಕುದಿತಾನೇ ಇರ್ತದೆ. ಹೌದಲ್ವಾ ಸರ್? ನಮ್ಮ ತಾತ ಕೂಡ ಅವರ ಹೆಸರು ಮೈಕೇಲ್ ಅಂತ. ಎದೆಯಲ್ಲಿ 3 ಗುಂಡು ಹಾಗೆ ಇತ್ತು. ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಅವರು ಗುಂಡನ್ನು ಹೊಟ್ಟೆಯಲ್ಲಿ ಇಟ್ಕೊಂಡೇ ತಿರೋದ್ರು. ಅವರು ಕೂಡ ಮಿಲಿಟರಿ ಯೋಧರು. ನಿಮಗೆಲ್ರಿಗೂ ಒಂದು ಹಾಡು ಹೇಳಬೇಕು ಅಂತ ನನ್ನ ಆಸೆ. ಈಗ ಹಾಡ್ತೀನಿ. ದಯವಿಟ್ಟು ಇವತ್ತು ನಮ್ಮ ಮಾಜಿ ಸೈನಿಕರೇನು ಬಂದಿದ್ದೀರಿ, ಇದು ಸೇನೆಯ ಗೌರವ ಕೊಡ್ತಿರೋ ಒಂದು ಮೊಟ್ಟ ಮೊದಲೇ ಬಾರಿಗೆ ಈ ತರ ಮಾಡ್ತಿದ್ರೆ ಖುಷಿ ಪಡಬೇಕು. ಇಲ್ಲಿ ನಾವು ಮನವಿ ಕೊಡೋದು, ಅದು ಈ ಕಾರ್ಯಕ್ರಮ ಮುಗಿದ ನಂತರ ಏನಾದ್ರು ಮನವಿ ಕೊಡಿ. ಸೆಂಟ್ರ್ನಲ್ಲಿ ಈ ಕಾರ್ಯಕ್ರಮನ ಹಾಳು ಮಾಡೋದಂತ ಕೆಲಸ ನಮ್ಮ ಸೈನಿಕರೇ ಮಾಡಬಾರ್ದು. ದಯವಿಟ್ಟು ನಾನು ಕೇಳ್ಕೊಳ್ಳೋದು, ಒಬ್ಬ ರಾಜ್ಯಾಧ್ಯಕ್ಷನಾಗಿ ಇದೊಂದು ಗೌರವ ಕೊಡ್ತಿರೋದ್ರಿಂದ, ಫಸ್ಟ್ ಟೈಮ್ಗೂ ಈ ತರ ಗೌರವ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.